ಮೈಸೂರಿನಲ್ಲಿ ವೈದ್ಯ ಪತಿಯ ವಿರುದ್ಧ ಇದೀಗ ಪತ್ನಿ ಕಾನೂನು ಸಂಘರ್ಷಕ್ಕಿಳಿದಿದ್ದಾರೆ. ಮದುವೆಯಾಗಿ 1 ತಿಂಗಳು ಆಗಿರಲಿಲ್ಲ ಅಂತ ಪತ್ನಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಾನೂನು ಸಂಘರ್ಷಕ್ಕೆ ಇಳಿದಿರುವಂತದ್ದು ಮೈಸೂರಿನಲ್ಲಿ ವೈದ್ಯ ಪತಿಯ ವಿರುದ್ಧ ಪತ್ನಿ ಕಾನೂನು ಸಂಘರ್ಷಕ್ಕೆ ಇಳಿದಿದ್ದಾರೆ. ಮದುವೆಯಾಗಿ 1 ತಿಂಗಳು ಆಗಿರಲಿಲ್ಲ ಅಂತ ಪತ್ನಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ವೈದ್ಯ ವಿನಯ್ ಕುಮಾರ್ ವಿರುದ್ಧ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ಆಸ್ತಿ ಬರೆಸ್ಕೊಂಡ್ ಬಾ ಅಂತ ಗನ್ನನ್ನ ತೋರಿಸ್ತಾ ಇದ್ರಂತೆ. ಡಾಕ್ಟರ್ ವಿನಯ್ ಕುಮಾರ್ ಪತ್ನಿ ವಿರುದ್ಧ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ವಿನೋದ ಆರೋಪವನ್ನ ಮಾಡ್ತಾ ಇದ್ದಾರೆ. ನನಗೆ ಮದುವೆ ಆದಾಗ ಈತನ ಹಿನ್ನೆಲೆ ಗೊತ್ತಿರಲಿಲ್ಲ. ಈ ಹಿಂದೆ ಡಾಕ್ಟರ್ ನಾಗಶ್ರೀ ಎಂಬ ಹುಡುಗಿನ ಪ್ರೀತಿಸಿ ಮೋಸ ಮಾಡಿದ್ದ. ಮೋಸ ತಾಳಲಾರದೆ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋ ಆರೋಪ ಕೂಡ ಕೇಳಿಬಂದಿದೆ. ಈ ವಿಚಾರವು ಮದುವೆಯಾದ ಬಳಿಕ ನನಗೆ ಗೊತ್ತಾಗಿರುವಂತದ್ದು. ಇನ್ನೊಂದು ಹುಡುಗಿ ಗೌತಮಿಯೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಆರೋಪ ಇದೆ. ಈ ವಿಚಾರವನ್ನ ಮುಚ್ಚಿಟ್ಟಿದ್ರು ಅಂತ ಪತ್ನಿ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಕುಡಿಯೋದು, ಹಿಂಸೆ ಕೊಟ್ಟು ಧಮಕಿಯನ್ನ ಕೂಡ ಹಾಕಿದ್ದಾರೆ ಅಂತ ಪತ್ನಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಯಾಗಿ ಇನ್ನೂ ಕೂಡ 1 ತಿಂಗಳು ಕೂಡ ಆಗಿರಲಿಲ್ಲ. ಅದಾಗ್ಲೇ ತಗಾದೆ ಶುರುವಾಗಿದೆ. ವೈದ್ಯ ವಿನಯ್ ಕುಮಾರ್ ವಿರುದ್ಧ ಪತ್ನಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಆಸ್ತಿ ಬರೆಸ್ಕೊಂಡ್ ಬಾ ಅಂತ ಗನ್ನನ್ನ ಕೂಡ ತೋರಿಸ್ತಾ ಇದ್ರಂತೆ. ಈ ಹಿಂದೆ ಆತನ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ. ಅದಾದ್ಮೇಲೆ ಈತನ ಬಗ್ಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ನನ್ಗಷ್ಟೇ ಅಲ್ಲ, ಸುಮಾರು ಜನಕ್ಕೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾನೆ ಈತ ಅಂತ ದೂರನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ನಾಗಶ್ರೀ ಅವರು ಕೂಡ ಡಾಕ್ಟರ್ ಆಗಿರ್ತಾರೆ. ಅವ್ರಿಗೂ ಕೂಡ ಮೋಸ ಮಾಡಿದ್ದಾನೆ ಈತ ಅಂತ ಇದೀಗ ಪತ್ನಿ ದೂರನ್ನ ಕೊಟ್ಟಿರುವಂತದ್ದು. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವೈದ್ಯ ಈತ ಆದ್ರೂ ಕೂಡ ಮಾಡ್ತಾ ಇರುವಂತದ್ದು ಅನಾಚಾರದ ಕೆಲಸ. ಸುಮಾರು ಹುಡುಗಿಯರಿಗೆ ಇದೇ ರೀತಿಯಾಗಿ ಕಾಟ ಕೊಟ್ಟಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋ ಆರೋಪವನ್ನ ಕೂಡ ಮಾಡಿದ್ದಾರೆ. ಈ ಹಿಂದೆ ಪ್ರೀತಿಸ್ತಾ ಇದ್ದಂತಹ ನಾಗಶ್ರೀ ಮೋಸ ತಾಳಲಾರದೆ ಆಕೆ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಇದೀಗ ಆರೋಪವನ್ನ ಮಾಡಲಾಗಿದೆ. ಮೊದಲನೇದಾಗಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಹೆಂಡತಿ ವಿನೋದ ಅಂತ ಹೇಳಿ ಸರ್, ಆಕೆ ಕೇವಲ ಮದುವೆ 15 ದಿನ ನಂತರ ಗಂಡನ ಬಿಟ್ಟು ಬಂದು ಆತನ ಕ್ರೌರ್ಯವನ್ನು ಸಮಾಜಕ್ಕೆ ತೋರಿಸ್ಬೇಕು, ಹಲವಾರು ಹೆಣ್ಮಕ್ಳು ಆತನ ಕ್ರೌರ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನನ್ನ ಮುಂದೆ ಸಹಾಯಕ್ಕೆ ಕಾನೂನು ಸಲಹೆ ಕೇಳಕ್ಕೆ ಬರ್ತಾರೆ. ಆ ಕಾನೂನು ಸಲಹೆ ಕೇಳೋ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ, ಡಾಕ್ಟರ್ ನಾಗಶ್ರೀ ಅನ್ನೋ ವಿಚಾರವನ್ನು ಫಸ್ಟ್ ನಾನು ಹೇಳ್ತಾರೆ. ಡಾಕ್ಟರ್ ನಾಗಶ್ರೀ ಅನ್ನೋದು ಮೈಸೂರಿನ JSS ಆಯುರ್ವೇದಿಕ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಆಯುರ್ವೇದಿಕ್ನಲ್ಲಿ ರಾಜ್ಕುಮಾರ್ ರೋಡಲ್ಲಿ ಕ್ಲಿನಿಕ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೇಡಿ. ಕಾಲೇಜಿನಲ್ಲಿ ಜೂನಿಯರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಅನ್ನೋ ಪರಿಚಯ ಆಗ್ತದೆ. ಅದನ್ನು ಪ್ರೇಮ ಪಾಶಕ್ಕೆ ಬಲಿಯಾಗಿ ಸ್ವಲ್ಪ ದಿನ ಆದ ನಂತರ ಆತ ನೀನು ವಯಸ್ಸಿನ ದೊಡ್ಡೋಳು, ನಮ್ಮನೆ ಒಪ್ತಾ ಇಲ್ಲ, ನಾವು ಮದುವೆ ಆಗೋದು ಬೇಡ, ಸಾಯೋಣ ಬಾ ಅಂತ ಹೇಳಿ ಆಕೆಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಪ್ರೇರೇಪಣೆ ಕೊಟ್ಟು ಆಕೆಯನ್ನು ಶ್ರೀರಂಗಪಟ್ಟಣದ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಲಾಡ್ಜಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ 30 ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. 30 ಟ್ಯಾಬ್ಲೆಟ್ಸನ್ನು ಕೊಟ್ಟು ಹೈ ಡೋಸೇಜ್ ಇನ್ಸುಲಿನ್ ಇಂಜೆಕ್ಷನನ್ನು ಕೊಟ್ಟು ಆಕೆ ಬೆಳಿಗ್ಗೆ ಹೇಳೋದಿಲ್ಲ. ಮಾರನೇ ಬೆಳಿಗ್ಗೆ ಈತನೇ ಲಾಡ್ಜರ್ಗೆ ರಿಸೆಪ್ಷನ್ಗೆ ಫೋನ್ ಮಾಡಿ ಆತ್ಮಹತ್ಯೆ ಮಾಡಿ ಆಂಬುಲೆನ್ಸ್ ಕರ್ಸ್ಕೊಂಡು ಯಾಕೆ ಇಬ್ಬರು ಕೂಡ ಕೊಲಂಬಿಯಾ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಆದರೆ ಈತ ಡಿಸ್ಚಾರ್ಜ್ ಆಗಿ ಹೊರಟೋಗ್ತಾನೆ. ಆದರೆ ಆಕೆ 6 ತಿಂಗಳು ಕೂಡ ಕೋಮದಲ್ಲಿ ಹೋಗ್ತಾರೆ. ಯಾಕಂದರೆ ಆಕೆ ಕೊಟ್ಟಿರೋ ಇಂಜೆಕ್ಷನ್ ಡೋಸೇಜ್ ಯಾವ ಥರ ಇದೆ ಅಂದರೆ ಅದು ಸಾಯಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಆತನ ಬ್ರೈನ್ ಡ್ಯಾಮೇಜ್ ಆಗುತ್ತೆ, ದೇಹದ ಕೆಲವು ಅಂಗಾಂಗಗಳನ್ನು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಆಕೆ ಕಡೆ ಬದುಕಲಿಲ್ಲ, ಜೀವಂತವಿಲ್ಲ, ಹೆಣನೂ ಆಗಲಿಲ್ಲ, ಹಾಗೆ ಇರ್ತಾರೆ. ಇದ್ರ ವಿರುದ್ಧ ಆಕೆ ತಂದೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ನನ್ನ ಮಗಳನ್ನ ಕೊಲೆ ಪ್ರಯತ್ನ ಆಗಿತ್ತಿದ್ದು ಇದು ಆತ್ಮಹತ್ಯೆ ಅಲ್ಲ ಅಂತ ಹೇಳಿ. ಈಗ ಆಲ್ರೆಡಿ ಈತನ ವಿರುದ್ಧ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ವೈಟ್ ಕಾಲರ್ ಕಾಮುಕನ ರಹಸ್ಯ. 2014ರಲ್ಲಿ ಶ್ರೀರಂಗಪಟ್ಟಣ ಠಾಣೆಯಲ್ಲಿ ನಾಗಶ್ರೀ ತಂದೆ ದೂರನ್ನ ಕೊಟ್ಟಿದ್ದಾರೆ. ವಿನಯ್ನಿಂದಲೇ ನಾಗಶ್ರೀ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ದೂರನ್ನ ಕೊಡಲಾಗಿದೆ. ಈತ ಕೊಲೆ ಮಾಡುವ ಉದ್ದೇಶದಿಂದಲೇ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾನೆ. ವಿನೋದ ಸಹ ಈತನಿಂದನೇ ಮಾನಸಿಕ ಹಿಂಸೆಯ ಆರೋಪವನ್ನ ಮಾಡಿರುವಂತದ್ದು. ಗನ್ನನ್ನ ತೋರಿಸಿ ಭಯವನ್ನ ಪಡಿಸ್ತಾರೆ ಅಂತ ವಿನೋದ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಹುಣಸೂರು ಗ್ರಾಮಾಂತರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವಿನೋದ. ರಿಪೋರ್ಟ್ ಹಾಕಿದ್ದಾರೆ ಪೊಲೀಸರು. ವಿನೋದ ದೂರಿಗೆ ಬಿ ರಿಪೋರ್ಟ್ ಅನ್ನ ಹಾಕಿರುವಂತದ್ದು. ವೈದ್ಯ ವಿನಯ್ ಕುಮಾರ್ ಮೇಲೆ ವಕೀಲ ಪಾಂಡು ಪೂಜಾರಿ ಆರೋಪವನ್ನ ಮಾಡ್ತಿದ್ದಾರೆ. ಬಗೆದಷ್ಟು ಕೂಡ ಬಯಲಾಗ್ತಾ ಇರುವಂತದ್ದು ಈ ವೈಟ್ ಕಾಲರ್ ನ ಕಾಮುಕ
ಕೃತ್ಯ. ಸರ್ ಅವರು ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಾಗ ಅವ್ರ ಅಮ್ಮನೂ ಹುಡುಗಿ ಹುಡುಕ್ತಿದ್ದಾರೆ ಅಂದಾಗ ಯಾರೋ ಹೇಳಿರ್ತಾರೆ ಸರ್, ಈ ಥರ ಅವ್ರ ಮನೇನೂ ಹುಡುಗ ಹುಡುಕ್ತಿದ್ದಾರೆ ಅಂದಾಗ ಅವ್ರ ಅಮ್ಮ ಫೋನ್ ಮಾಡಿದ್ರು ನಮ್ಮ ಅಕ್ಕನಿಗೆ, ಈ ಥರ ಮದುವೆ ಮಾಡಿಕೊಡಿ ನಮ್ಮ ಮಗನಿಗೆ ಅಂತ ಹೇಳಿ. ಆಗ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಆಂಟಿ ಅಂತ ಅವ್ರು ಹೇಳಿದರು. ಅಪ್ಪ ಅಮ್ಮನ ಕೇಳಿದ್ರು, ಮದುವೆ ಬೇಡ ಬಿಡು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ರು. ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಿದ್ದಾರೆ ಅಂದಾಗ ಸರಿ ಆಯಿತು ಬೇಡ ಬಿಡಿ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ವಿ. ಅಷ್ಟರಲ್ಲಿ ಅವ್ರ ಅಜ್ಜಿ ಒಂದು ಮದುವೆಯಲ್ಲಿ ಸಿಕ್ಕಿ ನಮ್ಮಮ್ಮನಿಗೆ ನಮ್ಮ ಹುಡುಗ ಈ ಥರ ಹುಡುಗ ಈ ಥರ ಬೇಡ ಅಂದ್ಬಿಟ್ರಂತಲ್ಲ, ನನ್ನ ಮಗಳು ಫೋನ್ ಮಾಡಿದಾಗ ಮದುವೆ ಮಾಡ್ಕೋಬೋದು ಮಾಡಿಕೊಡಿ ನೀವು ಅಂತೆಲ್ಲ ಹೇಳಿ ನಮ್ಮ ಅಮ್ಮನಿಗೆ ಹೇಳಿದಾಗ ನೋಡೋಣ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ಡೈರೆಕ್ಟು ವಿನಯ್ ಅವರೇ ನನಗೆ ಫೋನ್ ಮಾಡಿ ಕೇಳಿದ್ರು. ಹೌದಾ, ನನಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿರೋದು, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂದಾಗ ನಮ್ಮಮ್ಮ ಈ ಥರ ಹೇಳಿದೆ ನೋಡೋಣ ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದರು. ಆಗ ಡೈರೆಕ್ಟ್ ಅವ್ರ ಅಮ್ಮನೇ ಫೋನ್ ಮಾಡಿ ಇಲ್ಲ ಮದುವೆ ಮಾಡ್ಕೊಳ್ಳೋಣ ಹತ್ರ ಆಗುತ್ತೆ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಮಾಡಿದ್ರು. ರೆಡಿ ಇರಲಿಲ್ಲ ಸರ್. ಅವ್ರು ಏನಂತ ಹೇಳಿದ್ರೆ ಜಮೀನು ಬರ್ಸ್ಕೊ ಬರಬೇಕು, ಆವಾಗ ನಿನಗೆ ಒಂದು ಸ್ಥಾನಮಾನ ಅನ್ನೋ ಲೆಕ್ಕಾಚಾರ ಇದ್ರು ಸರ್ ಅವರು. ಎಸ್, ವಿನೋದ ಅಷ್ಟೇ ಅಲ್ಲ, ಇನ್ನಷ್ಟು ಮಹಿಳೆಯರ ಬಾಳಲ್ಲಿ ಆಟವನ್ನ ಆಡಿದ್ದಾನ ಈತ. ಅಮಾಯಕರಿಗೆ ಪ್ರೀತಿಯ ಗಾಳ ಹಾಕ್ತಿದ್ದಂತೆ ಈ ಕಾಮುಕ ಡಾಕ್ಟರ್. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸೀನಿಯರ್ ವೈದ್ಯೆ ಬಲಿಯಾಗಿದ್ದ. ಸೀನಿಯರ್ ವೈದ್ಯ ಮೇಲೆ ಲವ್ ಆತ್ಮಹತ್ಯೆ ಡ್ರಾಮವನ್ನ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿದ್ಯಾ? ಹಾಗಾದ್ರೆ ಕಾಮುಕ ವೈದ್ಯನ ಕಪಿಮುಷ್ಟಿಗೆ ಸಿಲುಕಿ ಬದುಕನ್ನ ಕಳೆದುಕೊಂಡ ಯುವ ವೈದ್ಯೆ 12 ವರ್ಷಗಳ ಕಾಲ ನೆನಪಿನ ಶಕ್ತಿಯೇ ಇಲ್ಲದೆ ಜೀವಂತ ಶವವಾಗಿ ಬದುಕಿದ್ರಂತೆ. ಡಾಕ್ಟರ್ ನಾಗಶ್ರೀ ಕಾಮುಕ ವೈದ್ಯನಿಂದ ಮೃತಪಟ್ಟ ನತದೃಷ್ಟ ಯುವ ವೈದ್ಯೆ. ಸೀನಿಯರ್ ವೈದ್ಯನನ್ನ ಲವ್ ಮಾಡಿದ್ದು ಜೂನಿಯರ್ ಡಾಕ್ಟರ್ ವಿನಯ್ ಕುಮಾರ್. ಮೈಸೂರಿನಲ್ಲಿ ವೈದ್ಯೆ ಡಾಕ್ಟರ್ ನಾಗಶ್ರೀ ಜೊತೆಗೆ ಸಲುಗೆ ಬೆಳೆದಿತ್ತು. ಪ್ರೀತಿ ನಾಟಕವನ್ನ ಆಡಿದ್ರು. ಬಳಿಕ ವಯಸ್ಸಿನಲ್ಲಿ ದೊಡ್ಡವಳು, ಮನೆಯಲ್ಲಿ ಒಪ್ಪಲ್ಲ ಅಂತ ನಾಟಕವನ್ನ ಕೂಡ ಆಡ್ಲಾಗಿತ್ತು. ಶ್ರೀರಂಗಪಟ್ಟಣ ಲಾಡ್ಜ್ಗೆ ಕೂಡ ಕರೆದುಕೊಂಡು ಹೋಗಿದ್ನಂತೆ. ಸಾಯೋ ನಾಟಕ ಆಡಿದ್ನಂತೆ. ನಾಗಶ್ರೀಗೆ ನಿದ್ದೆ ಮಾತ್ರೆ ಹಾಕಿ ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೂಡ ಕೊಟ್ಟಿದ್ದ ಅಂತ ಆರೋಪವನ್ನ ಕೂಡ ಮಾಡಲಾಗಿದೆ. ನೋಡಿ, ಎಲ್ಲಾರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂತ ಹೋಗ್ತೀರಾ. ಆ ಸಂದರ್ಭದಲ್ಲಿ ನನ್ನ ಅಳಿಯ ಡಾಕ್ಟರ್ ಆಗಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು, ವೈಟ್ ಕಾಲರ್ ಆಗಿರ್ಬೇಕು, ಅವನು ಅಲ್ಲೇ ಕೆಲಸ ಮಾಡಬೇಕು, ಇಷ್ಟೇ ಸಂಬಳ ಬರಬೇಕು ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡು ಮದುವೆಗಳನ್ನ ಮಾಡ್ಕೊಟ್ಟಿರ್ತೀರ. ಆದ್ರೆ ಈ ರೀತಿಯಾದಂತಹ ಕಾಮುಕ ಪಿಚಾಚಿಗಳು ಕೂಡ ಇರ್ತಾರೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದೀಗ ಅವರ ಪತ್ನಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅದೇ. ಈಗ ಆಲ್ರೆಡಿ ಸುಮಾರು ಜನಕ್ಕೆ ಇದೇ ರೀತಿಯಾಗಿ ದ್ರೋಹ ಮಾಡಿದ್ದಾನೆ, ಮೋಸ ಮಾಡ್ಕೊಂಡು ಬಂದಿದ್ದಾನೆ. ಲವ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಮೋಸ ಮಾಡಿ ಅವರ ಜೀವನದ ಜೊತೆ ಆಟವನ್ನ ಆಡಿದ್ದಾನೆ. ಡಾಕ್ಟರ್ ವಿನಯ್ ಕುಮಾರ್ ಪತ್ನಿ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆಕೆಯ ಮನೆಯಲ್ಲೂ ಕೂಡ ಮದ್ವೆ ಮಾಡ್ತೀವಿ ಅಂತ ಹೇಳ್ತಿದ್ರಂತೆ. ಹಾಗಾಗಿ ಯಾರೋ ಪರಿಚಯಸಿದರು ಮದ್ವೆ ಮಾಡೋದಕ್ಕೆ ಹುಡುಗ ಇದ್ದಾರೆ, ಸರಿ ಮಾಡ್ತೀರಾ ನೋಡಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿರ್ತಾರೆ. ಹಿಂದೆ ಮುಂದೆ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಮದ್ವೆ ಮಾಡಿದ್ದಾರೆ. ಆದ್ರೆ ಮದ್ವೆ ಮಾಡಿ 1 ತಿಂಗಳಿಗೆ ಈ ರೀತಿಯಾಗಿ ಎಲ್ಲಾ ಮಾಹಿತಿನೂ ಕೂಡ ಗೊತ್ತಾಗಿರುವಂತದ್ದು ಹುಡುಗಿಗೆ. ಹುಡ್ಕೊಂಡ್ ಬರ್ತಿದ್ರಂತೆ, ಆಸ್ತಿ ಬರೆಸ್ಕೊಂಡ್ ಬಾ ಅಂತ ಗಲಾಟೆ ಮಾಡ್ತಿದ್ನಂತೆ ಈತ. ಮಾಡ್ತಾ ಇರುವಂತದ್ದು ಡಾಕ್ಟರ್ ಕೆಲಸ. ಆದ್ರೆ ಈತನ ಹಿಂಸೆ ತಾಳಲಾರದೆ ಇದೀಗ ಪತ್ನಿ ಹೋಗಿ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು. ಕೇವಲ ಪತ್ನಿ ಅಷ್ಟೇ ಅಲ್ಲ, ಈತನಿಂದ ಮೋಸ ಹೋದಂತವ್ರು ಸುಮಾರು ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ, ಅವ್ರಿಗೆ ಪ್ರೀತಿಯ ಗಾಳವನ್ನ ಹಾಕ್ತಾ ಇದ್ದ. ಅದಾದ ನಂತರ ಬಲೆಗೆ ಬೀಳಿಸ್ಕೊಂಡು ಅವ್ರಿಗೂ ಕೂಡ ಮೋಸವನ್ನ ಮಾಡ್ತಾ ಇದ್ದಂಥದ್ದು. ಇಂಥವ್ರು ಇರ್ತಾರೆ ಸಮಾಜದಲ್ಲಿ, ಹೇಳ್ಕೊಳ್ಳೋದಕ್ಕೆ ಎಜುಕೇಟೆಡ್, ಆದ್ರೆ ಮಾಡೋದೆಲ್ಲ ಅನಾಚಾರ ಅನ್ನೋ ರೀತಿನಲ್ಲಿ. ವಿದ್ಯಾವಂತ, ಏನೋ ವೈಟ್ ಕಾಲರ್ ಕೆಲಸ ಇದೆ, ಒಳ್ಳೆ ಸಂಬಳ ಬರ್ತಿದೆ, ಡಾಕ್ಟರ್ ಬೇರೆ, ಬಿಡಪ್ಪ ಮದ್ವೆ ಮಾಡ್ಕೊಡೋಣ ಅಂತ ಮದ್ವೆ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಇವ್ರು ಈ ತರದವ್ರು ಅಂತ ಯಾರಿಗ್ ತಾನೇ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಯಾರ ಜೊತೆನೇ ಮದ್ವೆ ಮಾಡ್ತಾ ಇರಿ, ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳಿ, ಏನ್ ಮಾಡ್ತಿದ್ದಾರೆ ನಿಜಕ್ಕೂ ಅಂತ. ಆತ ವ್ಯಕ್ತಿ ಒಳ್ಳೆಯವನ ಅಥವಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಿ. ದುಡ್ಡು ಎಷ್ಟು ಬರುತ್ತೆ, ಸಂಬಳ ಎಷ್ಟು ಬರುತ್ತೆ, ಅದು ಮುಖ್ಯ ಅಲ್ಲ. ಜೀವನಕ್ಕೆ ಬೇಕಾಗಿರುವಂಥದ್ದು ಬೆಲೆ ಕೊಡುವಂಥವ್ರು. ಈತ ಡಾಕ್ಟರ್ ವಿನಯ್ ಕುಮಾರ್ ಎನ್ನುವಂತಹ ಡಾಕ್ಟರ್ ಇದಾನಲ್ಲ, ಡಾಕ್ಟರ್ ಅಲ್ಲ, ನಿಜವಾಗ್ಲೂ ಕೂಡ ಮಹಿಳೆಯರ ಬಾಳಲ್ಲಿ ಆಟ ಆಡ್ತಾ ಇರುವಂತಹ ಆರೋಪಿ ಈತ. ಪ್ರೀತಿಯ ಗಾಳ ಹಾಕ್ತಾ ಇದ್ದ ಅಮಾಯಕರನ್ನ ಟಾರ್ಗೆಟ್ ಮಾಡಿ. ಅದಾದ ನಂತರ ಜೂನಿಯರ್ ಡಾಕ್ಟರ್ ಅನ್ನ ಕೂಡ ಬಿಟ್ಟಿಲ್ಲ. ಅವ್ರಿಗೂ ಕೂಡ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪ್ರೀತಿ ಮಾಡಿ
ಆತ್ಮಹತ್ಯೆಯನ್ನ ಡ್ರಾಮಾ ಬೇರೆ ಕ್ರಿಯೇಟ್ ಮಾಡಿದ್ನಂತೆ. ಈ ಕಾಮುಕ ವೈದ್ಯನ ಕಪಿಮುಷ್ಟಿಗೆ ಸಿಲುಕಿ ಆಕೆ ಕೂಡ ಸಾವಿ ಬದುಕಿನ ಮದ್ವೆದಲ್ಲಿ ಓಡಾಡ್ತಾ ಇದ್ದ. ಡಾಕ್ಟರ್ ನಾಗಶ್ರೀ ಕಾಮುಕ ವೈದ್ಯನಿಂದ ಮೃತಪಟ್ಟ ನತದೃಷ್ಟ ಯುವ ವೈದ್ಯೆ. ಇದೀಗ ಪತ್ನಿ ಕೂಡ ಇದೀಗ ದೂರನ್ನ ಕೂಡ ದಾಖಲು ಮಾಡಿದ್ದಾಳೆ. ಈ ಆರೋಪಿತ ಡಾಕ್ಟರ್ ವಿನಯ್ ಕುಮಾರ್, ಈ ಕಡೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಆತನ ಪಿಕ್ಚರ್ ಅನ್ನ. ಎಸ್, ಈ ಕುರಿತಾಗಿ ಸಂತ್ರಸ್ತೆ ಪರ ವಕೀಲರಾದಂಥ ಪಾಂಡು ಪೂಜಾರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಈ ಡಾಕ್ಟರ್ ವಿನಯ್ ಕುಮಾರ್ ಅಂತ ಏನಿದ್ದ ಸುಮಾರು ಮಹಿಳೆಯರ ಬದುಕಿನಲ್ಲಿ ಆಟ ಆಡಿರುವಂಥದ್ದು, ಏನು ಸರ್ ಈತನ ಹಿನ್ನೆಲೆ? ನನಗೆ ಈತ ಹಿನ್ನೆಲೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ನನ್ನ ಕಕ್ಷಿದಾರರಂತ ವಿನೋದ ನನ್ನ ಹತ್ರ ಬಂದಾಗ ಆಕೆ ಈತನ ಬಗ್ಗೆ ಹೇಳಿತ್ತು. ನಂಗೆ ನೇರವಾಗಿ ಗೊತ್ತಿಲ್ಲ. ನನ್ನ ಗಂಡ ಆಯ್ತಾ ಮೋಸ ಮಾಡಿದ್ದಾನೆ, ನನ್ನ ಮದುವೆಗೆ 15 ದಿನಕ್ಕೆ ಮಾಡಿಬಿಟ್ಟು ಬಂದಿದ್ದೀನಿ, ಆತ ಚಿತ್ರಹಿಂಸೆ ಕೊಡ್ತಿದ್ದ, ಹಣದ ಬೇಡಿಕೆ ಇರ್ತಿದ್ದ, ಕೊಲೆ ಬೆದರಿಕೆ ಮಾಡಿದ್ದ ಅಂತ ಹೇಳಿ ನನಗೆ ಕಂಪ್ಲೇಂಟ್ ದೂರು ಕೊಡ್ತಾರೆ. ಕೊಡ್ಬೇಕಾದ್ರೆ ಈತ ತುಂಬಾ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾನೆ ಅಂತ ಆಕೆ ಡೀಟೇಲ್ಸ್ ಕೊಟ್ಟಿದ್ದೆ. ಮೊದಲನೇದು ಡಾಕ್ಟರ್ ನಾಗಶ್ರೀ ಅಂತ ಹೇಳಿ, ಎರಡನೇದು ಗೌತಮಿ ಹಿರೇಮಠ ಅಂತ ಹೇಳಿ, ಇಬ್ರು ಹುಡುಗಿನ ಹೆಸರು ಕೊಡ್ತಾರೆ. ಡಾಕ್ಟರ್ ನಾಗಶ್ರೀ ಯಾರು ಅಂತ ಆಕೆ ಹಿನ್ನೆಲೆಯನ್ನ ನಾವು ಹುಡುಕ್ತಾ ಹೋದಾಗ ಏನಾಯ್ತು ಅಂತ ಹೇಳಕ್ ಹೋದಾಗ, ಆಕೆಯ ಜೂನಿಯರ್ ಕಾಲೇಜ್ನಲ್ಲಿ ಈತ ಜೂನಿಯರ್ ಆಗಿ ಓದ್ತಿದ್ದವನು ಪ್ರೀತಿ ಪ್ರೇಮ ಅಂತ ಹೇಳಿ ಆಕೆಯನ್ನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಆ ಶಾಪಿಗೆ ಹೋಗಿ ಈತ ಬಿಫೋರ್ ಓಕೆ, ಕರೆ ಕಟ್ ಆಗಿದೆ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಇದೀಗ ಮದುವೆಯಾಗಿ 1 ತಿಂಗಳು ಕೂಡ ಆಗಿರಲಿಲ್ಲ. ಅದಾದ ನಂತರ ಪತ್ನಿಗೆ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಇದೀಗ ಈತನ ಮೇಲೆ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಆರೋಪಿ ಅಷ್ಟೇ, ಇನ್ನು ಕೂಡ ಸಾಬೀತಾಗಿಲ್ಲ ಈತ ಏನ್ ಮಾಡಿದ್ದಾನೆ, ನಿಜವಾಗಿಯೂ ಕೂಡ ಆ ಮಹಿಳೆಯರಿಗೆ ಮೋಸ ಮಾಡಿದ್ನಾ ಅಥವಾ ಇಲ್ವಾ. ಒಂದ್ ಕಡೆನಲ್ಲಿ ಜೂನಿಯರ್ ವೈದ್ಯೆಯನ್ನ ಕೂಡ ಬಿಟ್ಟಿರ್ಲಿಲ್ವಂತೆ, ಸೀನಿಯರ್ ವೈದ್ಯ ಮೇಲೆ ಲವ್ ಜಿಹಾದ್ ಅನ್ನ ಕೂಡ ಬೆಳೆಸ್ಕೊಂಡಿದ್ದ, ಜೊತೆಯಲ್ಲಿ ಆತ್ಮಹತ್ಯೆ ಡ್ರಾಮವನ್ನ ಕೂಡ ಮಾಡಿದ್ದ. ಯಾಕಂತ ಅಂದ್ರೆ ಅವ್ರು ದೊಡ್ಡವರಾಗಿದ್ರು, ಹಾಗಾಗಿ ಮದುವೆ ಮಾಡ್ಕೊಡ್ತಾರೋ ಇಲ್ವೋ ಅನ್ನುವ ಹಿನ್ನೆಲೆಯಲ್ಲಿ ನಾನು ಸಾಯ್ತೀನಿ ಮದುವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅಂತ ಹೇಳಿ ಡ್ರಾಮವನ್ನ ಕೂಡ ಕ್ರಿಯೇಟ್ ಮಾಡಿದ್ನಂತೆ. ಇದೀಗ ಆರೋಪವನ್ನ ಮಾಡ್ತಾ ಇರುವಂಥದ್ದು ಡಾಕ್ಟರ್ ವಿನಯ್ ಕುಮಾರ್ ಪತ್ನಿ. ಡಾಕ್ಟರ್ ವಿನಯ್ ಕುಮಾರ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ವಿನೋದ. ದೂರಿನ ಪ್ರತಿಯನ್ನ ಕೂಡ ನಾವು ಈ ಕಡೆ ಹಾಕ್ತಾ ಇದ್ದೀವಿ. ಸುಮಾರು ಜನಕ್ಕೆ ಇದೇ ರೀತಿಯಾಗಿ ದ್ರೋಹ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆರೋಪಿ ಡಾಕ್ಟರ್ ವಿನಯ್ ಕುಮಾರ್ ಇದೀಗ ನಿಜವಾಗಿಯೂ ಕೂಡ ಈ ಕೇಸ್ನಲ್ಲಿ ತಪ್ಪಿತಸ್ಥರ ಅಥವಾ ತಪ್ಪನ್ನ ಮಾಡಿದ್ದಾರೆ, ಅವರೆಲ್ರಿಗೂ ಕೂಡ ಮೋಸ ಮಾಡಿದ್ದಾರಾ ಅನ್ನೋದು ತನಿಖೆಯ ನಂತರ ಬಯಲಾಗಬೇಕಾಗಿದೆ. ಗಂಭೀರವಾದಂತ ಆರೋಪವನ್ನ ಮಾಡಿರುವಂಥದ್ದು. ಆಸ್ತಿ ಬರೆಸ್ಕೊಂಡ್ ಬಾ ಅಂತ ಕೂಡ ಹೇಳ್ತಾ ಇದ್ರಂತೆ, ಗನ್ನನ್ನ ತೋರಿಸ್ತಾ ಇದ್ರಂತೆ. ಎಸ್, ಲಾಯರ್ ಮತ್ತೆ ನಮ್ಮ ಹತ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್, ಕೇಳಿಸ್ತಾ ಇದೆಯಾ ನಿಮ್ಗೆ? ಎಸ್ ಸರ್, ಹೇಳ್ತಾ ಇದ್ರಿ ಸರ್, ಸುಮಾರು ಜನಕ್ಕೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಕೂಡ ಅವರ ಪತ್ನಿ ಇದೀಗ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮದುವೆಯಾಗಿ 1 ತಿಂಗಳಿಗೆ ಎಲ್ಲ ಮಾಹಿತಿನೂ ಅವ್ರಿಗೆ ಗೊತ್ತಾಗಿದ್ದ ಹಾಗಾದ್ರೆ? ಹೌದು, ನಂತರ ಗೊತ್ತಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಯಾಕಂದ್ರೆ ಮೊಬೈಲ್ ಅಲ್ಲಿ ಹೆಸರುಗಳಿತ್ತು, ಇವನೇ ಹೇಳಿದ್ದ ಗನ್ ಶೂಟ್ ಮಾಡ್ತೀನಿ, ಇಬ್ರು ಸಾಯ್ತಿದ್ದೀನಿ ಅಂತ ಹೇಳಿದ್ದ ಅಂತ ಹೇಳಿ. ಕೊನೆಗೆ ಹುಡುಗಿ ಕಲೆಕ್ಟ್ ಮಾಡಿದೆ. ನನಗೆ ಬರೀ ಹೆಸರುಗಳು ಕೊಡ್ತು. ಕೊನೆಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಸ್ ನಂಬರ್ ಹುಡುಗಿ ಚಾರ್ಜ್ ಶೀಟ್ ಹೋದಾಗ ಖಂಡಿತವಾಗಿ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸ್ನ ರಿಪೋರ್ಟ್ ಹಾಕಿದ್ರು ಇವನು ವಿರುದ್ಧವಾಗಿ. ಇದು ಹೇಗೆ ಕೊಲೆ ಮಾಡೋ ಪ್ರಯತ್ನವನ್ನು ಪಟ್ಟಿದ್ದಾನೆ ಅಂತ ಹೇಳಿ ಹಾಕಿದ್ರು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಆಕೆನ ಶ್ರೀರಂಗಪಟ್ಟಣದ ಒಂದು ಲಾಡ್ಜ್ ಕರ್ಕೊಂಡೋಗಿ ಆಕೆಗೆ ಇಂಜೆಕ್ಷನ್ ಕೊಟ್ಟಿದ್ದಾನೆ, ಇನ್ಸುಲಿನ್ ಹೈ ಡೋಸ್, ಮತ್ತೆ 30 CP ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾನೆ. ಪೊಲೀಸ್ ರೆಕಾರ್ಡ್ ಅಲ್ಲಿ ಇದೆ. ಆ ಎಫೆಕ್ಟ್ ಗೆ ಆಕೆ ತಡ್ಕೊಳಕ್ಕಾಗದೆ ನನಗೆ ಕೋಮಾ ಸ್ಟೇಜ್ ಹೋಗಿ ತದನಂತರ ಬ್ರೈನ್ ಹ್ಯಾಮ್ರೇಜ್ ಆಗಿ ಬದುಕಿಲ್ಲ, ಅಂದ್ರೆ ಬದುಕಿದೆ ಹೆಚ್ಚು, ಆದ್ರೆ ಬದುಕಿದ್ರು ಕೂಡ ಅಬ್ನಾರ್ಮಲ್ ತರ ಆಗ್ಬಿಟ್ಟು ಹಾಗೇ ಇತ್ತು ಜೀವನ. ಅದು 12 ವರ್ಷದಾಗ ಇತ್ತು. ಈತ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ, ಅಕಸ್ಮಾತ್ ಸಾಯೋ ತನಕ ಪ್ರೀತಿ ಮಾಡಿರೋ ವ್ಯಕ್ತಿ ಆಗಿದ್ರೆ ಆಕೆ ನೋಡ್ಬೋದಿತ್ತಲ್ಲ. ಬೇರೆ ಹುಡುಗಿ ಲವ್ ಮಾಡೋಂತ ಅಗತ್ಯ ಇತ್ತಿಲ್ಲ, ಬೇರೆ ಹುಡುಗಿ ಮದುವೆ ಆಗೋ ಅಗತ್ಯ ಇತ್ತ. ನಿಜವಾದ ಪ್ರೀತಿ ಆಗಿದ್ದೆ ಮತ್ತೆ ನೋಡಕ್ಕಾಗಿಲ್ಲ. ಅಲ್ಲ ಸರ್, 1 ತಿಂಗಳಾದ್ಮೇಲೆ ಎಲ್ಲ ಮಾಹಿತಿ ಏನೋ ಗೊತ್ತಾಗಿರುವಂತದ್ದು, ಹೇಗ್ ಗೊತ್ತಾಯ್ತು ಪತ್ನಿಗೆ? ಯುಕೆ ಅದು ಕುಡ್ದಾಗ ಮಾತಾಡ್ತಾ ಇದ್ದ, ಹೆಸರುಗಳು ಹೇಳ್ತಿದ್ದ ಅಂತ ಹೇಳ್ತಾರೆ ಆಕೆ. ನಂತರ ಆಕೆ ಫ್ರೆಂಡ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬಗ್ಗೆ ಹಿನ್ನೆಲೆ ಕಾಲೇಜ್ ಮಿಸ್ಟರ್ ಕಾಂಟ್ಯಾಕ್ಟ್ ಮಾಡಿದಾಗ ಈ ಹೆಸರು ಗೊತ್ತಾಗುತ್ತೆ. ಆಮೇಲೆ ನಾಗರಾಜ್ ಅಂದ್ಬಿಟ್ಟು ನಾಗರಾಜ್ ಅವ್ರ ತಂದೆ ಭೇಟಿಯಾದಾಗ ಎಲ್ಲಾ ವಿಚಾರ ಗೊತ್ತಾಗ್ತದೆ ಈ ವಿಚಾರಗಳು. ನಂತರ ಪೊಲೀಸ್ ಲಿಂಕ್ಗಳು ಹೋಗ್ತದೆ. ಪೊಲೀಸ್ ಲಿಂಕ್ ಮುಖಾಂತರ ಇವ್ರ ಮೇಲೆ FIR ಆಗಿತ್ತು, ಈ ತರ ಬೇಲ್ ತಗೊಂಡ ವಿಚಾರ. ಆನ್ಲೈನ್ ಎಲ್ಲ ಲಭ್ಯಗಳಿದೆ, ಪ್ರತಿಯೊಂದು ಕಾಪಿಗಳು ಲಭ್ಯವಿದೆ. ಅದೇ ಇದು ಒಂದ್ ಮೊದಲನೇದು ನಾಗಶ್ರೀ ಆಯ್ತು. ನಂತರ ಹಿರೇಮಠ ಅಂತ ಹೇಳಿ ಆ ಹುಡುಗಿ ಪಾಪ ಚಾರ್ಟರ್ಡ್ ಅಕೌಂಟ್ ಕೆಲಸ ಮಾಡ್ತಿದ್ದೀವಿ.
ನಂತರ ಫೇಸ್ಬುಕ್ ಅಲ್ಲಿ ಲವ್ ಆಗಿ ಮತ್ತೆ ಮನೆಗೆ ಬಂದು ಕೊನೆಗೆ ಇವನೇನೋ ಬೆದರಿಕೆ ಆಗ್ತದೆ ಎಕ್ಸ್ಟ್ರಾಕ್ಷನ್ ಮಾಡ್ದ ಅಂತ ಹೇಳಿ ಏನೋ ಕೊಡ್ತೀವಿ ಪೊಲೀಸ್ ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥ ವಿಚಾರ. ಆದ್ರೆ ಅದ್ರಲ್ಲಿ ಕೇವಲ 3 ಸಾಕ್ಷಿಗಳನ್ನ ಮಾತ್ರ ಕರೆಸಿ ಕೋರ್ಟ್ ವಿಚಾರಣೆ ಮಾಡಿ ಅಂದ್ರೆ ತಂದೆ ತಾಯಿಗಳು ಪಾಪ ಗೌರವ ಗದ್ದೆ ಮಾಡಿದ್ರೆ ಗೊತ್ತಿರೋ ಅವ್ರಲ್ಲಿ ಬಟ್ ನ್ಯಾಯಾಲಯ ಜಡ್ಜ್ಮೆಂಟ್ ಆಗಿದೆ, ಅದರಲ್ಲಿ ಸಾಕ್ಷಿದಾರಗಳಿಲ್ಲ ಅಂತ ರಿಲೀಸ್ ಆಗಿರ್ತಕ್ಕಂಥದ್ದು ನಿಜ. ಅದಕ್ಕೆ ಎರಡನೇ ಕೇಸಲ್ಲಿ ಬಟ್ ಈಗ ಈ ಹುಡುಗಿ ಪ್ರಕಾರ ತುಂಬಾ ಜನದ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿನ್ನೆ ಹುಡುಗಿ ತೀರೋದಾಗ ಈ ವಿಚಾರ ಹೆಚ್ಚಾಗಿ ಮಹತ್ವ ಪಡ್ಕೋದು. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ.